ಶಿಡ್ಲಘಟ್ಟದಲ್ಲಿ ಸ್ವಪಕ್ಷದ ಮಹಿಳಾ ಕಾಂಗ್ರೆಸ್ ಅವರೇ ತಮ್ಮ ವಿರುದ್ಧ ದೂರು ಕೊಡ್ತಾರೆ ಸರ್ ಪೊಲೀಸ್ ಸ್ಟೇಷನ್. ತಂದೆ ಆಡಿಯೋ ವೈರಲ್ ಆಗಿದೆ ಅಂತ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಸರ್. ನೋಡಿ, ಈಗ ಹತಾಶ ಮನೋಭಾವದಲ್ಲಿರುವಂಥವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ಒಬ್ಬ ಅಧಿಕಾರಿಗೆ ನೇರವಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಅಧಿಕಾರಿಗೆ ನೇರವಾಗಿ ಅವಾಚ್ಯ ಶಬ್ದಗಳನ್ನು ಬೈದು ಒಬ್ಬ ಹಾಲಿ ಶಾಸಕರ ಬಗ್ಗೆ ಕೆಟ್ಟದಾಗಿ ಹಗುರವಾಗಿ ಮಾತಾಡಿದಂಥವ್ರಿಗೂ ಅವರು ಏನು ಇವತ್ತು ಒಂದು ಆಡಿಯೋ ಬಿಟ್ಕೊಂಡು ಅದನ್ನು ಹೇಳ್ತಾ ಇರೋದಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಯಾರನ್ನೇ ಒಂದು ವೈಯಕ್ತಿಕವಾಗಿ ಯಾರಿಗೆ ಮಾತಾಡಿರ್ತಕ್ಕಂಥದ್ದಲ್ಲ, ಅದು ಯಾರ್ದು ಅಂತಕ್ಕಂಥದ್ದು ಯಾವಾಗ ಅಂತಕ್ಕಂಥದ್ದು ಯಾರಿಗೂ ಮಾಹಿತಿ ಇಲ್ಲ. ಅವರು ಅದನ್ನು ವಿನಾಕಾರಣ ಅವರು ಮಾಡ್ತಾ ಇರುವಂಥದ್ದು ಬಹುಶಃ ಅವರ ರಾಜಕೀಯ ಅಂತ್ಯವನ್ನು ಅವರು ಕಾಣುವಂಥದ್ದಕ್ಕೆ ಬಹುಶಃ ಅವರು ತಯಾರಾಗಿದ್ದಾರೆ ಅಂತ ಕಾಣ್ತದೆ. ಖಂಡಿತ ಅವರಿಗೆ ಈ ಕ್ಷೇತ್ರದಲ್ಲಿ ರಾಜಕೀಯ ಭವಿಷ್ಯತ್ತು ಏನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ರು. ಖಂಡಿತ ಅವರು ಈ ರೀತಿಯಾಗಿ ಈ ಕೀಳು ಮಟ್ಟದ ಒಂದು ವ್ಯವಸ್ಥೆ ಮಾಡ್ತಾರೆ, ಈ ಒಂದು ರೀತಿಯ ಪ್ರಯತ್ನ ಮಾಡ್ತಾರೆ. ಖಂಡಿತ ಅವರಿಗೆ ರಾಜಕೀಯವಾಗಿ ಯಾವುದೇ ಲಾಭ ಆಗೋದಿಲ್ಲ. ಅವರು ಇವತ್ತು ಸ್ವಯಂ ಕೃತಾಪರಾಧ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಯಾರೇನೋ ಅವ್ರ ಮೇಲೆ ಷಡ್ಯಂತ್ರ ಮಾಡಿ ಏನೋ ಮಾಡಿರ್ತಕ್ಕಂಥದ್ದಲ್ಲ. ಅವರಾಗ ಅವರೇ ಅವರ ತಲೆ ಮೇಲೆ ಆ ಸಮಸ್ಯೆಯನ್ನು ಹೇಳ್ಕೊಂಡಿರ್ತಕ್ಕಂಥದ್ದು. ಇದು ಇವತ್ತು ಇಡೀ ರಾಜ್ಯ ಮತ್ತು ದೇಶ ವ್ಯಾಪ್ತಿ ಖಂಡನೆಯಾಗಿ ಒಳಗಾದಂಥ ಸಂದರ್ಭದಲ್ಲಿ ಅದಕ್ಕೆ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ, ಉಪಮುಖ್ಯಮಂತ್ರಿಗಳ ಆದಿಯಾಗಿ, ಗೃಹ ಸಚಿವರ ಆದಿಯಾಗಿ ನಾವೆಲ್ಲರೂ ಅದನ್ನು ಖಂಡಿಸುವಂಥ ಕೆಲಸ ಮಾಡ್ತೀವಿ. ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂಥದ್ದು. ಅದನ್ನು ಇಟ್ಕೊಂಡು ಇವರು ಬೇರೆ ರೀತಿಯಾಗಿ ಮಾಡುವಂಥದ್ದು ಬಹುಶಃ ಅವರ ಏನು ರಾಜಕೀಯ ನೆಲೆಯನ್ನು ಅವರೇ ಕಳ್ಕೊಳ್ಳುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಿ. ಏನಂತ ನರೇಗಾ ಕಾರ್ಯಕ್ರಮಕ್ಕೆ ಇದು ಬಚಾವ ಸಂಗ್ರಾಮ ಬಹಳ ದೊಡ್ಡ ಕಾರ್ಯಕ್ರಮ. ಶಿಡ್ಲಘಟ್ಟದಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇದಕ್ಕೆ ಯಾವುದೇ ರೀತಿ ಸಕ್ರಿಯವಾಗಿಲ್ಲ. ನೋಡಿ, ಈಗ ಶಿಡ್ಲಘಟ್ಟದಲ್ಲಿ ಇದು ಕುಟುಂಬದ ರಾಜಕಾರಣ. ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಅಮಾನತಾಗಿದ್ದಾರೆ. ಯಾರು ಅಭ್ಯರ್ಥಿ ಆಗಿದ್ರು ಅಮಾನತಾದಂಥವರು ಪಕ್ಷದ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಂಗಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಇದರಲ್ಲಿ ಭಾಗವಹಿಸಬಾರ್ದು ಅಂತಕ್ಕಂಥದ್ದು ಏನೂ ಇಲ್ಲ. ಅವರು ಎಲ್ಲರೂ ಭಾಗವಹಿಸಬೇಕಾಗಿತ್ತು. ಭಾಗವಹಿಸದೇ ಇದ್ರೆ ಪಕ್ಷ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ.